ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬಿಗ್ ಬಾಸ್ ಸೀಸನ್ 12 ಮುಗಿದ ನಂತರ ಕಂಟೆಸ್ಟೆಂಟ್ಗಳು, ಅದರಲ್ಲೂ ಕೆಲವು ಕಂಟೆಸ್ಟೆಂಟ್ಸ್ಗಳು, ಸೊ ಗಿಲ್ಲಿ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ರಕ್ಷಿತಾ ಅವರಾಗಿರ್ಬೋದು, ಕಾವ್ಯ ಆಗಿರ್ಬೋದು, ಸೊ ಇವರೆಲ್ಲರೂ ಕೂಡ ಹೊರಗಡೆ ಅನೇಕ ಪ್ರೋಗ್ರಾಮ್ಗಳಲ್ಲಿ ಬ್ಯುಸಿಯಾಗಿರೋದು ಸೊ ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಅನೇಕ ಸ್ಟೇಜ್ಗಳಲ್ಲಿ, ಅನೇಕ ಬ್ರ್ಯಾಂಡ್ಗಳಲ್ಲಿ ಸೊ ಹೋಗಿ ಅವರು ಕೂಡ ಮಾತನಾಡಿ ಸ್ಟೇಜ್ ಮೇಲೆ, ಸೊ ಇದು ಕೂಡ ಒಂದು ಯಶಸ್ಸಿಗೆ ಕಾರಣ ಅಂತಲೇ ಹೇಳ್ಬೋದು. ಸೊ ಈಗ ಇದೇ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ಗಿಚ್ಚು ಗಿಲಿಗಿಲಿ ಜೂನಿಯರ್ಸ್ನಲ್ಲಿ ಸೊ ರಕ್ಷಿತಾ ಅವರು ಮೋಡಿ ಮಾಡಲಿದ್ದಾರೆ. ಸೊ ಜಡ್ಜಸ್ಗಳಾದ ಶ್ರುತಿ ಮ್ಯಾಮ್, ಹಾಗೆಯೇ ಸೃಜನ್ ಅವರು, ಹಾಗೆಯೇ ಸಾಧು ಕೋಕಿಲ ಅವರು, ಇವರೆಲ್ಲರೂ ಜಡ್ಜಸ್ಗಳಾಗಿದ್ದು ಸೊ ಈ ರಕ್ಷಿತನ ಮಾತಿಗೆ ತುಂಬಾ ನಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೇಗಿತ್ತು ಇವರ ಒಂದು ಪರ್ಫಾಮೆನ್ಸ್ ಅಂತೇಳಿ ನಾನಂತೂ ಎಕ್ಸೈಟ್ಮೆಂಟಾಗಿ ಶನಿವಾರ ಮತ್ತು ಭಾನುವಾರ ಸೊ ಕಾಯ್ತಾ ಇದ್ದೀನಿ ಈ ಶೋ ನೋಡಲಿಕ್ಕೆ. ಸೊ ನೀವೆಲ್ಲರೂ ಕಾಯ್ತಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಸೊ ಹಾಗೆಯೇ ಹೊಸಬ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಇವರ ಒಂದು ಝಲಕ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀನಿ. ಸೊ ತಿಳಿಯೋಣ. ಗಿಚ್ಚು ಗಿಲಿಗಿಲಿ ಚಿಣ್ಣರ ಸ್ಟೇಜ್ನಲ್ಲಿ ಸ್ಪೆಷಲ್ ಗೆಸ್ಟಾಗಿ ಬಂದ ರಕ್ಷಿತಾ ಮತ್ತು ಮಲ್ಲಮ್ಮನ ಪರ್ಫಾರ್ಮೆನ್ಸ್ ನಿಜಕ್ಕೂ ಆ ಎಪಿಸೋಡ್ನ ಹೈಲೈಟ್ ಆಗಿತ್ತು. ಮಕ್ಕಳು ತಮ್ಮ ಟ್ಯಾಲೆಂಟ್ನಿಂದ ಎಲ್ಲರನ್ನು ನಗಿಸುತ್ತಾ ಮನರಂಜಿಸುತ್ತಾ ಇದ್ದಾಗ ಇವರಿಬ್ಬರ ಎಂಟ್ರಿ ಸ್ಟೇಜ್ಗೆ ಮತ್ತೊಂದು ಜೋಶ್ ತಂದಿತು. ರಕ್ಷಿತಾ ಸ್ಟೇಜ್ಗೆ ಬಂದ ತಕ್ಷಣವೇ ಪ್ರೇಕ್ಷಕರಿಂದ ಭಾರಿ ಚಪ್ಪಾಳೆ ಕೇಳಿಸಿತು. ಅವರ ಸ್ಟೈಲ್ ಮತ್ತು ಸ್ಟೇಜ್ನ ಪ್ರೆಸೆನ್ಸ್ ತುಂಬಾ ಆಕರ್ಷಕವಾಯಿತು. ಮಕ್ಕಳು ಮಾಡಿದ ಕಾಮಿಡಿ ಸ್ಕಿಟ್ಗಳಿಗೆ ರಕ್ಷಿತಾ ನೀಡಿದ ರಿಯಾಕ್ಷನ್ಗಳು ತುಂಬ ಕ್ಯೂಟಾಗಿ ಕಾಣಿಸಿತ್ತು. ಕೆಲವೊಮ್ಮೆ ಅವರೇ ಕೂಡ ಮಕ್ಕಳ ಜೊತೆ ಸೇರಿ ಡೈಲಾಗ್ ಹೇಳಿ ನಗಿಸಿ ಎಲ್ಲರ ಮನ ಗೆದ್ದರು. ಮಲ್ಲಮ್ಮ ಕೂಡ ತನ್ನ ಸರಳ ಸ್ವಭಾವ ಮತ್ತು ಹಾಸ್ಯ ಪ್ರಜ್ಞೆಯಿಂದ ಸ್ಟೇಜ್ನಲ್ಲಿ ಮಿಂಚಿದರು. ಮಕ್ಕಳು ಮಾಡಿದ ನಟನೆಗೆ ಮೆಚ್ಚುಗೆಯ ಮಾತುಗಳು ಹೇಳುತ್ತಾ ಅವರಿಗೆ ಧೈರ್ಯ ತುಂಬಿದರು. ವಿಶೇಷವಾಗಿ ಒಂದು ಸ್ಕಿಟ್ನಲ್ಲಿ ಮಲ್ಲಮ್ಮ ಸ್ವತಃ ಸ್ಟೇಜ್ ಮೇಲೆ ಬಂದು ಚಿಣ್ಣರ ಜೊತೆ ಸೇರಿ ಸಣ್ಣ ಪರ್ಫಾರ್ಮೆನ್ಸ್ ನೀಡಿ ಕ್ಷಣ ಪ್ರೇಕ್ಷಕರಿಗೆ ಸರ್ಪ್ರೈಸ್ ಆಗಿತ್ತು. ಇವರಿಬ್ಬರ ಪರ್ಫಾರ್ಮೆನ್ಸಲ್ಲಿ ಕೇವಲ ಮನರಂಜನೆ ಮಾತ್ರ ಅಲ್ಲ, ಮಕ್ಕಳಿಗೆ ಪ್ರೋತ್ಸಾಹವು ಸ್ಪಷ್ಟವಾಗಿ ಕಂಡಿತು. ನೀವು ನಮ್ಮ ಭವಿಷ್ಯದ ಸ್ಟಾರ್ಸ್ ಎಂದು ಹೇಳಿದ ಮಾತುಗಳು ಮಕ್ಕಳಿಗೆ ಇನ್ನಷ್ಟು ಉತ್ಸಾಹ ತಂದವು. ಸ್ಟೇಜ್ನಲ್ಲಿದ್ದ ಎನರ್ಜಿ ಮತ್ತು ಹರ್ಷಭಾವನೆ ಮನೆ ಮನೆಗೂ ತಲುಪಿದಂತಿತ್ತು. ಒಟ್ಟಿನಲ್ಲಿ ರಕ್ಷಿತಾ ಮತ್ತು ಮಲ್ಲಮ್ಮನ ಹಾಜರಾತಿ ಚಿಣ್ಣರ ಸ್ಟೇಜ್ಗೆ ಒಂದು ಸ್ಪೆಷಲ್ ಮ್ಯಾಜಿಕ್ ಅಂತಲೇ ಸೇರಿಸಿದಂತಾಯಿತು. ಈ ಎಪಿಸೋಡನ್ನು ನೋಡಿದವರು ಖಂಡಿತವಾಗಿಯೂ ಈ ಕ್ಷಣಗಳನ್ನು ಮರೆಯಲು ಸಾಧ್ಯವಿಲ್ಲ. ಗಿಚ್ಚುಗಿಲಿಗಿಲಿ ಶೋನಲ್ಲಿ ರಕ್ಷಿತಾಳ ಮುದ್ದು ಮುದ್ದು ಮಾತುಗಳು ಅಕ್ಷರ ಸಹ ಮತ್ತೊಂದು ಮೆರುಗು ಸೇರಿಸಿವೆ. ಅವರ ಮಾತಿನ ದಾಟಿ, ಸ್ಟೈಲ್ ಮತ್ತು ಮಕ್ಕಳೊಂದಿಗೆ ಮಾತನಾಡುವ ರೀತಿಯೇ ಪ್ರೇಕ್ಷಕರ ಹೃದಯ ಗೆದ್ದ ಕ್ಷಣಗಳು. ಸೊ ಮಕ್ಕಳು ಸ್ಕಿಟ್ ಮುಗಿದ ನಂತರ ರಕ್ಷಿತಾ ಮಾತನಾಡಿದ ಪ್ರತಿಯೊಂದು ಮಾತು ತುಂಬ ಸಿಹಿಯಾಗಿತ್ತು. ನೀವು ಸೂಪರ್ ಮಾಡಿದ್ದೀರಿ, ನಿಮ್ಮ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿತ್ತು ಎನ್ನುವಂತೆ ಪ್ರೋತ್ಸಾಹದ ಮಾತುಗಳನ್ನು ಹೇಳಿದಾಗ ಮಕ್ಕಳ ಮುಖದಲ್ಲಿ ಕಾಣಿಸಿದ ಖುಷಿ ನೋಡುವಂತಿತ್ತು. ಅವರ ಧ್ವನಿಯಲ್ಲಿದ್ದ ಆತ್ಮೀಯತೆ ಶೋಗೆ ಒಂದು ಪಾಸಿಟಿವ್ ವೈಬ್ ತಂದಿತ್ತು. ಕೆಲವು ಸಂದರ್ಭಗಳಲ್ಲಿ ಮಕ್ಕಳ ಜೊತೆ ತಮಾಷೆ ಮಾಡಿಕೊಂಡು ಹಾಸ್ಯವಾಗಿ ಪ್ರಶ್ನೆ ಕೇಳಿ ಮತ್ತು ಅವರ ಉತ್ತರಕ್ಕೆ ಮುದ್ದಾಗಿ ರಿಯಾಕ್ಟ್ ಮಾಡಿದ ಕ್ಷಣಗಳು ಸ್ಟೇಜನ್ನು ಕ್ಯೂಟ್ ಅಂತ ಹೇಳಿ ಮಾಡಿತು. ಸೊ ಪ್ರೇಕ್ಷಕರು ಕೂಡ ಆ ಸಂಭಾಷಣೆಗೆ ತುಂಬ ಇಷ್ಟವಾಗಿದ್ದು ನಗುವಿನ ನಡುವೆ ಒಂದು ಹೃದಯ ಸ್ಪರ್ಶಿ ವಾತಾವರಣ ಮೂಡಿಸಿತು. ರಕ್ಷಿತಾಳ ಮಾತಿನಲ್ಲಿ ಅಹಂಕಾರವಿಲ್ಲ, ತುಂಬ ಸರಳತೆ ಮತ್ತು ಪ್ರೀತಿಯ ಭಾವ ಇತ್ತು. ಅದರಿಂದಲೇ ಮಕ್ಕಳು ಕೂಡ ಅವರೊಂದಿಗೆ ತುಂಬ ಕಂಫರ್ಟಬಲ್ ಆಗಿ ಮಾತನಾಡಿದರು. ಒಂದೇ ರೀತಿಯಲ್ಲಿ ಅವರು ಜಡ್ಜ್ ಆಗಿ ಮಾತ್ರವಲ್ಲ, ಅಕ್ಕನಂತೆ ಮಕ್ಕಳಿಗೆ ಧೈರ್ಯ ತುಂಬಿದರು. ಸೊ ಒಟ್ಟಿನಲ್ಲಿ ರಕ್ಷಿತಾಳ ಮುದ್ದು ಮಾತುಗಳು ಶೋಗೆ ಕೇವಲ ಮನರಂಜನೆ ಮಾತ್ರವಲ್ಲ, ಸೊ ಭಾವನಾತ್ಮಕ ಸ್ಪರ್ಶವೂ ನೀಡಿತು. ಸೊ ಈ ಎಪಿಸೋಡ್ನಲ್ಲಿ ಡ್ಯಾನ್ಸ್, ಕಾಮಿಡಿ ಎಲ್ಲದರ ಜೊತೆಗೆ ಅವರ ಸಿಹಿ ಮಾತುಗಳಷ್ಟೇ ಇನ್ನಷ್ಟು ಮೆರುಗು ತಂದವು ಅಂತಲೂ ಹೇಳ್ಬೋದು. ಜಡ್ಜಸ್ ಪ್ಯಾನಲ್ನಲ್ಲಿ ಕೂತಿದ್ದ ಸಾಧು ಕೋಕಿಲ ಅವರು ಆಗಿರ್ಬೋದು, ಸೊ ನಗುವಿನ ಒಂದು ಚಟಾಕಿನೇ ಹರಿಸಿದ್ರು ಅಂತಲೇ ಹೇಳ್ಬೋದು. ಸೊ ನಂತರ ಸೃಜನ್ ಲೋಕೇಶ್ ಅವರು ಕೂಡ ಸೊ ಇವರ ಒಂದು ಮಾತಿಗೆ ತುಂಬಾ ನಕ್ಕಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಶ್ರುತಿ ಮೇಡಮ್ಮು, ಸೊ ಇವರು ಎಲ್ಲರೂ ಕೂಡ ಮಕ್ಕಳ ಸ್ಕಿಟ್ ನೋಡುತ್ತಾ ಮೋಜು ಮಾಡ್ತಾಯಿದ್ರು. ಆ ಸಮಯದಲ್ಲಿ ಒಂದು ಚಿಣ್ಣರ ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ರಕ್ಷಿತಾ ಮುದ್ದಾಗಿ ಒಂದು ಕಮೆಂಟ್ ಕೂಡ ಹಾಕಿದರು. ಅವರು ಹೇಳಿದ ಆ ಚುಟುಕು ಡೈಲಾಗ್ ಎಲ್ಲರನ್ನು ಅಚ್ಚರಿಪಡಿಸಿತು. ಮಾತಿನಲ್ಲಿ ಹಾಸ್ಯ ಮತ್ತು ಅವರು ಹೇಳುವ ಶೈಲಿ ಇಷ್ಟು ನೈಸರ್ಗಿಕವಾಗಿತ್ತು, ಜಡ್ಜಸ್ಗಳು ಕೂಡ ಕ್ಷಣಕ್ಕೆ ನಕ್ಕೇ ಬಿಟ್ಟರು. ಸೊ ವಿಶೇಷವಾಗಿ ಸಾಧು ಕೋಕಿಲ ಅವರು ನಗುತ್ತಾ ಕೈತಟ್ಟಿ ಇದು ಸೂಪರ್ ಪಂಚ್
ಎಂದು ಕೂಡ ರಿಯಾಕ್ಷನ್ ಮಾಡಿದ ಕ್ಷಣ ಸ್ಟೇಜ್ನಲ್ಲಿ ಮತ್ತಷ್ಟು ಜೋಶ್ ತಂದಿತ್ತು. ಸೃಜನ್ ಲೋಕೇಶ್ ಅವರಿಗೂ ಆ ಮಾತು ತುಂಬ ಇಷ್ಟ ಆಯಿತು. ಒಂದು ಹಾಸ್ಯ ಅಂತಲೇ ಹೇಳ್ಬೋದು. ಶ್ರುತಿ ಮ್ಯಾಮ್ ಕೂಡ ನಗುತ್ತಾ ಇವಳ ಮಾತಿನಲ್ಲಿ ಎಷ್ಟು ಕ್ಯೂಟ್ನೆಸ್ ಇದೆ ಅಂತಲೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕ್ಷಣದಲ್ಲಿ ವೇದಿಕೆ ತುಂಬ ಪಾಸಿಟಿವ್ ಎನರ್ಜಿಯಿಂದ ತುಂಬಿತ್ತು. ರಕ್ಷಿತಳ ಮಾತಿನ ಸಿಹಿತನ, ಹಾಸ್ಯದ ಟೈಮಿಂಗ್ ಮತ್ತು ಆತ್ಮೀಯತೆ ಶೈಲಿ ಇವೆಲ್ಲ ಸೇರಿ ಆ ಕ್ಷಣವನ್ನು ವಿಶೇಷವಾಗಿತ್ತು. ಶೋನಲ್ಲಿ ಸ್ಕಿಟ್ ನಡೆಯುವ ಸಂದರ್ಭದಲ್ಲಿ ಪದೇ ಪದೇ ಮರೆಯುವಂಥದ್ದಾಗಿರ್ಬೋದು. ಇದೆಲ್ಲ ನೆನೆಸಿಕೊಂಡಾಗ ತುಂಬಾ ಎಂಜಾಯ್ ಮಾಡ್ತಾ ನಗ್ತಾ ಇದ್ರು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ರಕ್ಷಿತಳ ಒಂದು ಮುದ್ದು ಮಾತೆ ಜಡ್ಜಸ್ ಫೈನಲ್ಗೆ ನಗುವಿನಲ್ಲಿ ಮುಳುಗಿಸಿತು. ನಂತರ ಆ ಕ್ಷಣವನ್ನು ನೋಡಿದವರು ಖಂಡಿತವಾಗಿ ಮತ್ತೆ ಮತ್ತೆ ರಿಪೀಟ್ ಮಾಡಿ ನೋಡುವಷ್ಟು ಎಂಜಾಯ್ ಮಾಡ್ತಿದ್ರು. ಇದೇ ಮುಂಬರುವ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ನಲ್ಲಿ ಬರಲಿದೆ. ರಕ್ಷಿತಾ ಮತ್ತು ಮಲ್ಲಮ್ಮನ ಎಂಟ್ರಿ ಆಗುತ್ತೆ. ಯಾರೆಲ್ಲ ನೋಡೋಕ್ಕೆ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವಿಶೇಷವಾಗಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್.